ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮಾನವನಾದವನು ಪ್ರತಿ ಕ್ಷಣವೂ ಸಹ ಸುಖವನ್ನೇ ಬಯಸ್ತಾನೆ. ಯಾರೊಬ್ಬರಿಗೂ ಸಹ ದುಃಖ ಅನ್ನುವುದಂತೂ ಕನಸಿನಲ್ಲೂ ಬೇಡ. ಆದರೆ ಈ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ ಎಲ್ಲ ಹೇಗೆ ಸಿಗುತ್ತೆ ಅಂದರೆ, ಎಲ್ಲ ಧರ್ಮಶಾಸ್ತ್ರಗಳು ಹೇಳುವಂಥದ್ದು ಧರ್ಮಾಚರಣೆಯಿಂದ. ಒಬ್ಬ ಮನುಷ್ಯ ತಾನು ಮನುಷ್ಯನಾಗಿ ಹುಟ್ಟೋದಕ್ಕಿಂತಲೂ ಮುಂಚೆ ಅನೇಕ ಲಕ್ಷ ಯೋನಿಗಳಲ್ಲಿ ಜನ್ಮವನ್ನು ತಾಳ್ತಾನೆ. ಕ್ರಿಮಿಕೀಟವಾಗಿ, ಪ್ರಾಣಿ ಪಕ್ಷಿಗಳಾಗಿ, ಸ್ಥಾವರವಾಗಿ ಅನೇಕ ಜನ್ಮಗಳನ್ನ ಪಡೆದ ನಂತರ ಭಗವಂತನ ಅನುಗ್ರಹದಿಂದ ಮನುಷ್ಯ ಜನ್ಮ ಸಿಗತ್ತೆ. ಆದರೆ ಆ ಮನುಷ್ಯ ಜನ್ಮದಲ್ಲೂ ಸಹ ತನ್ನ ಪೂರ್ವ ಜನ್ಮದ ಅಂಧಕಾರದಿಂದಾಗಿ ಮಾಡಿದಂತಹ ಪಾಪ ಕಾರ್ಯಗಳಿಂದಾಗಿ ಅನೇಕ ವಿಧವಾದಂತಹ ದುಃಖಗಳನ್ನ, ಸಂಕಟಗಳನ್ನ, ನೋವುಗಳನ್ನ ಅನುಭವಿಸ್ತಾನೆ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕಷ್ಟಗಳಿಂದ ಪಾರಾಗಲಿಕ್ಕೆ, ನಾವು ಸುಖ ಸಂತೋಷದಿಂದ ಬದುಕಲಿಕ್ಕೆ ಧರ್ಮಾಚರಣೆಯನ್ನ ಖಂಡಿತವಾಗಿಯೂ ಮಾಡಬೇಕು. ಸಮಸ್ತ ಮಾನವರು ಧರ್ಮಾಚರಣೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಧರ್ಮ ಅಂದ್ರೆ ಅಹಿಂಸೆಯನ್ನ ಪಾಲಿಸುವಂಥದ್ದು, ಸತ್ಯವನ್ನ ಹೇಳುವಂಥದ್ದು, ಹಾಗೆಯೇ ಇಂದ್ರಿಯ ನಿಗ್ರಹ, ಹೀಗೆ ಶಮ ದಮಾದಿ ಗುಣಗಳು, ಅನೇಕ ರೀತಿಯಾದಂತಹ ಗುಣಗಳನ್ನ ಹೇಳ್ಕೋತಾ ಹೋಗುತ್ತೆ. ಈ ಎಲ್ಲ ರಹಸ್ಯಗಳು ಉಪನಿಷತ್ತಿನಲ್ಲಿತ್ತು. ಇದನ್ನ ಜಗತ್ತಿಗೆ ಪರಿಚಯಿಸಿಕೊಟ್ಟಂತಹ ಕೀರ್ತಿ ಶಂಕರಾಚಾರ್ಯರಿಗೆ ತಲುಪತ್ತೆ. ಏಕೆಂದ್ರೆ ಶಂಕರಾಚಾರ್ಯರು ಬರುವಂತಹ ಕಾಲಘಟ್ಟದಲ್ಲಿ ನಮ್ಮ ಸನಾತನ ಧರ್ಮ ಅತ್ಯಂತ ಸಂಕಷ್ಟದಲ್ಲಿತ್ತು. ಎಲ್ಲೆಲ್ಲಿ ನೋಡಿದರೂ ಸಹ ಶೈವ, ಗಾಣಪತ್ಯ, ನಾವು ಶಾಕ್ತರು, ವೈಷ್ಣವರು ಎನ್ನುವಂತಹ ಅನೇಕ ವಿಧವಾದಂತಹ ಗೊಂದಲಗಳಿತ್ತು, ತಾರತಮ್ಯಗಳಿತ್ತು, ಅಂತಹ ಕಲಗಳಿತ್ತು. ಅದೇ ಸಂದರ್ಭದಲ್ಲಿ ಶಂಕರಾಚಾರ್ಯರು ಕಾಲಟಿಯಲ್ಲಿ ಜನ್ಮವನ್ನ ತಾಳ್ತಾರೆ. ನಮ್ಮ ಶೃಂಗೇರಿಯ ಶಾರದಾ ಪೀಠ ಏನಿದೆ, ದಕ್ಷಿಣಾಮ್ನಾಯ ಶಾರದಾ ಪೀಠದೊಂದಿಗೆ ಒಟ್ಟು 4 ಆಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಿ ಧರ್ಮ ಪ್ರಚಾರ ನಿರಂತರವಾಗಿ ನಡೆಯಬೇಕು ಎನ್ನುವಂತಹ ಸಂಕಲ್ಪವನ್ನ ಮಾಡ್ತಾರೆ. ಆ ಗುರು ಪರಂಪರೆ ಏನಿದೆ, ಇಲ್ಲಿವರೆಗೂ ಸಹ ನಿರಂತರವಾಗಿ ನಮಗೆಲ್ಲರಿಗೂ ಸಹ ಆಧ್ಯಾತ್ಮದ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಬಂದಿದೆ. ನಮ್ಮೂರ್ ನ್ಯೂಸ್ನಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಕೋರುವವರು ಸ್ಟೂಡೆಂಟ್ ಜೆರಾಕ್ಸ್ ಸೆಂಟರ್. ಶಾಲೆ, ಕಾಲೇಜು, ಕಚೇರಿ ಹಾಗೂ ಸ್ಥಳೀಯರಿಗೆ ವೇಗ, ಉತ್ತಮ ಗುಣಮಟ್ಟದ ಸೇವೆಯೊಂದಿಗೆ ಜೆರಾಕ್ಸ್, ಫೋಟೋಕಾಪಿ, ಬ್ಲ್ಯಾಕ್ ಅಂಡ್ ವೈಟ್ ಹಾಗೂ ಕಲರ್ ಪ್ರಿಂಟ್ಔಟ್ಸ್, ಸ್ಕ್ಯಾನಿಂಗ್, ಲ್ಯಾಮಿನೇಷನ್, ಸ್ಪೈರಲ್ ಬೈಂಡಿಂಗ್, ಎಲ್ಲ ತರಹದ ಸ್ಟೇಷನರಿ ಸಾಮಗ್ರಿಗಳು, ಕಾಲೇಜ್ ಡಾಕ್ಯುಮೆಂಟ್ಸ್, ಸ್ಕೂಲ್ ಪ್ರಾಜೆಕ್ಟ್ಸ್, ಅಸೈನ್ಮೆಂಟ್ಸ್, ಕಚೇರಿ ಕೆಲಸಗಳನ್ನು ಮಾಡಿಕೊಡಲಾಗುತ್ತಿದೆ. ಗುಣಮಟ್ಟದ ಸೇವೆಗಳಿಗೆ ಹಿಂದೆ ಭೇಟಿ ಕೊಡಿ. ಸ್ಟೂಡೆಂಟ್ ಜೆರಾಕ್ಸ್ ಅಂಡ್ ಸ್ಟೇಷನರೀಸ್, ಬೇಗಾನೆ ರಾಮಯ್ಯ ವೃತ್ತ, ಕುರುಬಗೆರೆ ಸರ್ಕಲ್, ಭಾರತಿ ಬೀದಿ, ಶೃಂಗೇರಿ. ಮೊಬೈಲ್ ನಂಬರ್ 9480040348, 8618564398. ಹೇಗೆ ಕಲ್ಲು ಮುಳ್ಳುಗಳಿಂದ ತುಂಬಿರುವಂತಹ ಗದ್ದೆಯಲ್ಲಿ ಬೆಳೆಯನ್ನ ಬೆಳಿಲಿಕ್ಕಾಗೋದಿಲ್ವೋ, ಹಾಗೆ ಈ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಎನ್ನುವಂತಹ ಆ ವಿಷದ ವಸ್ತುಗಳಿದ್ದಾಗ ನಮ್ಮ ಈ ಒಂದು ದೇಹ ಎನ್ನುವಂತಹ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಸತ್ಕಾರ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾತ್ವ ವಿದ್ಯೇಹ ಇದವೈರಿಣಾಮ್ ಅಂತ. ಅಂದ್ರೆ ಈ ಕಾಮ ಕ್ರೋಧಾದಿಗಳೇನಿದೆ ಅವರೆಲ್ಲರೂ ನಮ್ಮ ವೈರಿಗಳು. ನಮ್ಮ ಧರ್ಮ ಸಾಧನೆಯನ್ನ ನಾವು ಮಾಡಲಿಕ್ಕೆ ಅಡ್ಡಿಯಾಗುವಂತಹ ವಿಚಾರಗಳು. ಅದನ್ನೇ ಶಂಕರಾಚಾರ್ಯರು ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ನಾವು ಜಾಗೃತ ಪಂಚಕದಲ್ಲಿ ಕೇಳಿದ್ದೇವೆ, ಕಾಮಃ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ. ಇವೆಲ್ಲವೂ ಸಹ ನಮ್ಮ ಬುದ್ಧಿಯನ್ನ ನಾಶ ಮಾಡ್ಲಿಕ್ಕೋಸ್ಕರವಾಗಿ ಇದ್ದಾವೆ. ಹಾಗಾಗಿ ಇದರಿಂದ ಜಾಗೃತರಾಗಿರಿ ಅಂತ ಶಂಕರಾಚಾರ್ಯರು ನಮಗೆಲ್ಲರಿಗೂ ಸಹ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ನೀಡಿದ್ದಾರೆ. ಸದಾಕಾಲ ಲೋಕದ ಚಿಂತನೆಯನ್ನೇ ಬಯಸುವಂತಹ,
ಸದಾ ವಿಶ್ವಶಾಂತಿಯನ್ನೇ ಬಯಸುವಂತಹ ಒಬ್ಬ ಗುರು ನಿಜವಾಗಿಯೂ ಸಹ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗ್ತಾರೆ. ಅಂತಹ ಶಂಕರಾಚಾರ್ಯರು ಬ್ರಹ್ಮತೇಜೋ ಬಲಂ ಬಲಂ ಎನ್ನುವಂತೆ ತಮ್ಮ ಅಗಾಧವಾದಂತಹ ಶಾಸ್ತ್ರ ಪಾಂಡಿತ್ಯ, ತಮ್ಮ ವಿಶಾಲವಾದಂತಹ ಅಂತಃಕರಣದಿಂದ ನಮ್ಮ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿದರು. ಜನರಿಗೆ ಧರ್ಮದ ಬಗ್ಗೆ ತಿಳಿಯನ್ನ ಹೇಳ್ತಾರೆ. ಶಂಕರಾಚಾರ್ಯರು ಉಪನಿಷತ್ ಪ್ರತಿಪಾದ್ಯವಾದಂತಹ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿ ಎಲ್ಲರಿಗೂ ಸಹ ಅರ್ಥವಾಗುವ ರೀತಿಯಲ್ಲಿ ಉಪದೇಶವನ್ನ ಮಾಡಿದರು. ದೇಶದಲ್ಲಿ ಏಕತೆಯನ್ನ, ಸಮಾನತೆಯನ್ನ ಬೋಧಿಸಿದರು. ಹಾಗಾಗಿ ಅವರು ಮಾಡಿದಂತಹ ಉಪಕಾರ ಅದು ಅನುಪಮವಾದದ್ದು. ಅವರ ನಂತರ ಬಂದಂತಹ ಆ ಗುರು ಪರಂಪರೆ ಏನಿದೆ, ವಿಶೇಷವಾಗಿ ವಿದ್ಯಾರಣ್ಯರನ್ನ ಸ್ಮರಣೆ ಮಾಡಿಕೊಳ್ಬೇಕು. ಅವರ ಒಂದು ತಪಶಕ್ತಿಯಿಂದ ಪ್ರಭಾವಿತರಾದಂತಹ ಹಕ್ಕಬುಕ್ಕರು ಅತ್ಯಂತ ಭವ್ಯವಾಗಿ ಮೆರೆದಂತಹ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ರಾಜರು ಶೃಂಗೇರಿ ಶಾರದಾ ಪೀಠಕ್ಕೆ ಅನೇಕ ರಾಜ್ಯ ಲಾಂಛನಗಳನ್ನ ಕೊಡ್ತಾರೆ. ಈಗೇನು ನಾವು ನವರಾತ್ರಿಗಳಲ್ಲಿ ನೋಡ್ತೇವೆ, ಜಗದ್ಗುರುಗಳು ಕಿರೀಟವನ್ನ ಧರಿಸಿಕೊಂಡು ದರ್ಬಾರ್ನಲ್ಲಿ ಕುಳಿತುಕೊಳ್ತಾರೆ, ಅದೆಲ್ಲವೂ ಸಹ ವಿದ್ಯಾರಣ್ಯರಿಗೆ ಸಮರ್ಪಿಸಿರುವಂಥದ್ದು. ಜಗದ್ಗುರು ಶ್ರೀ ವಿದ್ಯಾರಣ್ಯರಿಂದ, ಅವರ ತಪಶಕ್ತಿಯಿಂದ ಪ್ರಭಾವಿತರಾದಂತಹ ವಿಜಯನಗರ ಸಾಮ್ರಾಜ್ಯದ ರಾಜರು ಅವರಿಗೆ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ, ರಾಜಾದಿ ರಾಜಗುರು, ಭೂಮಂಡಲಾಚಾರ್ಯ ಎಂಬ ಬಿರುದನ್ನು ನೀಡಿ ಗೌರವಿಸ್ತಾರೆ. ವಿದ್ಯಾರಣ್ಯರ ನಂತರ ಬಂದಂತಹ ಅನೇಕ ಪೀಠಾಧಿಪತಿಗಳು ಸಹ ನಮಗೆಲ್ಲರಿಗೂ ಸಹ ವಿಶೇಷವಾದಂತಹ ಧರ್ಮದ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ವಿಶೇಷವಾಗಿ ಜೀವನ್ಮುಕ್ತರೆಂದೇ ಖ್ಯಾತರಾದಂತಹ ಶೃಂಗೇರಿ ಶಾರದಾ ಪೀಠದ ಮಾಣಿಕ್ಯರೆಂದೆನಿಸಿಕೊಂಡಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಒಂದು ದಿವ್ಯ ನಾಮಸ್ಮರಣೆಯನ್ನ ಇಂದಿಗೂ ಸಹ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ನಂತರ ಪೀಠಾಧಿಪತಿಗಳಾಗಿದ್ದಂತಹ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಅಭಿನವ ಶಂಕರರೆಂದೇ ಪ್ರಖ್ಯಾತಿಯನ್ನ ಪಡೆದು ದೇಶದ ಉದ್ದಗಲಕ್ಕೂ ಸಹ ಅನೇಕ ಬಾರಿ ವಿಜಯ ಯಾತ್ರೆಯನ್ನ ಕೈಗೊಳ್ಳುತ್ತಾರೆ. ಎಲ್ಲರನ್ನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಶೃಂಗೇರಿಯತ್ತ ಸೆಳೆಯುವಂತಹ ಒಂದು ಕಾರ್ಯವನ್ನ ಮಾಡ್ತಾರೆ. ಈಗ ಶೃಂಗೇರಿಗೆ ಏನು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನವೂ ಸಹ ಆ ಭಕ್ತ ಪ್ರವಾಹ ಹರಿತಾ ಇದೆ ಅನ್ನೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು. ಯಾಕೆಂದ್ರೆ ಅವರ ಆ ಕಾಲಘಟ್ಟದಲ್ಲಿ ಹಲವಾರು ಬಾರಿ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಧರ್ಮದ ಒಂದು ಸಂದೇಶವನ್ನ ನೀಡಿದ್ದಾರೆ. ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳ ನಂತರ ಪೀಠಾಧಿಪತಿಗಳಾದಂತಹ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರು ವೇದ ಹಾಗೂ ಸಕಲ ಶಾಸ್ತ್ರಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನ ಹೊಂದಿ ಎಲ್ಲ ಭಕ್ತರಿಗೂ ಸಹ ಅನುಗ್ರಹವನ್ನ ಮಾಡ್ತಾ ಬಂದಿದ್ದಾರೆ. ಅವರ ಒಂದು ಕಾಲದಲ್ಲಿ ಶೃಂಗೇರಿ ಶ್ರೀಮಠ ಅತ್ಯುತ್ತಮವಾಗಿ ಅಭಿವೃದ್ಧಿಯನ್ನ ಹೊಂದಿತು. ಪ್ರತಿಯೊಬ್ಬರೂ ಸಹ ಅವರವರ ಧರ್ಮವನ್ನ ಪಾಲಿಸಬೇಕು, ಭಗವಂತನಲ್ಲಿ ಭಕ್ತಿಯನ್ನ, ಧರ್ಮದಲ್ಲಿ ಶ್ರದ್ಧೆಯನ್ನ ಇಟ್ಟುಕೊಳ್ಬೇಕು ಅಂತ ನಿರಂತರವಾಗಿ ಧರ್ಮದ ಬಗ್ಗೆ ಪ್ರಚಾರವನ್ನ ಮಾಡ್ತಾ ಬಂದಿದ್ದಾರೆ. ಅವರ ಒಂದು ಮಾರ್ಗದರ್ಶನದಿಂದಾಗಿ ಅನೇಕ ಜನ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಶೃಂಗೇರಿ ಕ್ಷೇತ್ರಕ್ಕೆ ಆಗಮಿಸುವಂತಹ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾದ ಕಾರಣದಿಂದಾಗಿ ಅನೇಕ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ. ಈಗ ನಾವೇನ್ ನೋಡ್ತಾ ಇದ್ದೀವಿ, ಯಾತ್ರಿ ನಿವಾಸ ಆಗಿರಬಹುದು, ಶಾರದಾ ಕೃಪಾ ಆಗಿರಬಹುದು, ಶ್ರೀ ಭಾರತೀ ತೀರ್ಥ ಕೃಪಾ ಆಗಿರಬಹುದು, ಎಲ್ಲವೂ ಸಹ ಆಗಮಿಸಿರುವ ಆ ಭಕ್ತಾದಿಗಳಿಗೆ ಒಂದು ಅನುಕೂಲವಾಗಲಿ ಅನ್ನುವಂತಹ ದೃಷ್ಟಿಯಿಂದ. ಹಾಗೆಯೇ ವಿಶೇಷವಾಗಿ ಮಧ್ಯಾಹ್ನ ಹಾಗೂ ರಾತ್ರಿ ಭೋಜನದ ವ್ಯವಸ್ಥೆಯನ್ನು ಸಹ ಶೃಂಗೇರಿ ಶ್ರೀಮಠದಿಂದ ಕಳೆದ 10 ವರ್ಷಗಳಿಂದಲೂ ಸಹ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ವಿಶೇಷವಾಗಿ ಶೃಂಗೇರಿ ಸುತ್ತಮುತ್ತಲಿನ ನೂರಾರು ಶಾಲಾ ಕಾಲೇಜುಗಳ ಮಕ್ಕಳಿಗೆ ಉಚಿತ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಶೃಂಗೇರಿ ಶ್ರೀಮಠದಿಂದ ಕಲ್ಪಿಸಲಾಗಿದೆ. ಇದೆಲ್ಲವೂ ಸಹ ಜಗದ್ಗುರುಗಳ ಪರಮಾನುಗ್ರಹದಿಂದಲೇ ನಡೀತಾ ಇದೆ. ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಪ್ರಾರಂಭಿಸಿದಂತಹ ವೇದ ಪೋಷಕ ಸಭೆ ಏನು ನಾಡಿನ ಮೂಲೆ ಮೂಲೆಗಳಲ್ಲಿರುವಂತಹ ಎಲ್ಲ ವಿದ್ವಾಂಸರುಗಳಿಗೆ ಹಾಗೂ ಪಂಡಿತರಿಗೆ ಗೌರವವನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ, ಅದನ್ನ
ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಕಾಲದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮನುಷ್ಯನಾದವನಿಗೆ ಅನೇಕ ಕಷ್ಟಗಳಿರುತ್ತೆ, ಬಗೆ ಬಗೆಯಂತಹ ಸಮಸ್ಯೆಗಳಿರುತ್ತೆ. ಆದ್ರೆ ಜಗದ್ಗುರುಗಳ ಒಂದು ನಾಮಸ್ಮರಣೆ, ಅವರ ದರ್ಶನ, ಅವರ ಒಂದು ಪಾದ ಸೇವೆ ಆ ಎಲ್ಲ ಕಷ್ಟಗಳನ್ನ ಪರಿಹರಿಸುವಂಥದ್ದು. ಸಮಸ್ತ ವಿಧವಾದಂತಹ ಪಾಪರಾಶಿಗಳನ್ನ ಸುಟ್ಟು ಹಾಕಿ ಒಳ್ಳೆಯ ಗತಿಯನ್ನ ಕೊಡುವಂಥದ್ದು. ಹಾಗೆಯೇ ನಾವೆಲ್ಲರೂ ಸಹ ಆ ಪರಮ ಪೂಜ್ಯ ಜಗದ್ಗುರುಗಳ ನಾಮಸ್ಮರಣೆಯನ್ನ ಪ್ರತಿದಿನ ಪ್ರತಿ ಕ್ಷಣ ಮಾಡುವಂತಾಗಬೇಕು. ಸಾಧ್ಯವಾದಷ್ಟು ಅವರ ದರ್ಶನವನ್ನ ಮಾಡಬೇಕು. ಅದರ ಮೂಲಕ ನಾವೆಲ್ಲರೂ ಧನ್ಯರಾಗಬೇಕು. ಪರಮ ಪೂಜ್ಯ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರು ಶಾರದೆಯ ಪ್ರೇರಣೆಯಂತೆ ಜಯನಾಮ ಸಂವತ್ಸರದ ಮಾಘ ಶುದ್ಧ ತದಿಗೆ ಎಂದು ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರಿಗೆ ಸನ್ಯಾಸ ದೀಕ್ಷೆಯನ್ನ ನೀಡಿ ಅನುಗ್ರಹಿಸುತ್ತಾರೆ. ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿದ ನಂತರ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರು ನಿರಂತರವಾಗಿ ಧರ್ಮ ಪ್ರಚಾರದ ಕಾರ್ಯವನ್ನ ಕೈಗೊಳ್ಳುತ್ತಾರೆ. ಪರಮ ಪೂಜ್ಯ ಮಹಾಸನ್ನಿಧಾನಗಳವರ ಆದೇಶ ಹಾಗೂ ಅಪ್ಪಣೆಯಂತೆ ನಮ್ಮ ದೇಶದ ಹಲವಾರು ರಾಜ್ಯಗಳಿಗೆ ವಿಜಯ ಯಾತ್ರೆಯನ್ನ ಕೈಗೊಳ್ಳುತ್ತಾರೆ. ಭಕ್ತ ಜನರ ಒಂದು ಪ್ರಾರ್ಥನೆಯಂತೆ ಅನೇಕ ದೇವಸ್ಥಾನಗಳಾಗಿರಬಹುದು, ಆಸ್ಪತ್ರೆಗಳಾಗಿರಬಹುದು, ಶಾಲಾ ಕಾಲೇಜುಗಳಾಗಿರಬಹುದು, ಅದರ ಒಂದು ಶಿಲಾನ್ಯಾಸ, ಉದ್ಘಾಟನೆ, ಪ್ರತಿಷ್ಠೆ, ಕುಂಭಾಭಿಷೇಕಗಳನ್ನ ನೆರವೇರಿಸ್ತಾ ಇದ್ದಾರೆ. ನಮ್ಮೂರ್ ನ್ಯೂಸ್ನಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಕೋರುವವರು ಸ್ಟೂಡೆಂಟ್ ಜೆರಾಕ್ಸ್ ಸೆಂಟರ್. ಶಾಲೆ, ಕಾಲೇಜು, ಕಚೇರಿ ಹಾಗೂ ಸ್ಥಳೀಯರಿಗೆ ವೇಗ, ಉತ್ತಮ ಗುಣಮಟ್ಟದ ಸೇವೆಯೊಂದಿಗೆ ಜೆರಾಕ್ಸ್, ಫೋಟೋಕಾಪಿ, ಬ್ಲ್ಯಾಕ್ ಅಂಡ್ ವೈಟ್ ಹಾಗೂ ಕಲರ್ ಪ್ರಿಂಟ್ಔಟ್ಸ್, ಸ್ಕ್ಯಾನಿಂಗ್, ಲ್ಯಾಮಿನೇಷನ್, ಸ್ಪೈರಲ್ ಬೈಂಡಿಂಗ್, ಎಲ್ಲ ತರಹದ ಸ್ಟೇಷನರಿ ಸಾಮಗ್ರಿಗಳು, ಕಾಲೇಜ್ ಡಾಕ್ಯುಮೆಂಟ್ಸ್, ಸ್ಕೂಲ್ ಪ್ರಾಜೆಕ್ಟ್ಸ್, ಅಸೈನ್ಮೆಂಟ್ಸ್, ಕಚೇರಿ ಕೆಲಸಗಳನ್ನು ಮಾಡಿಕೊಡಲಾಗುತ್ತಿದೆ. ಗುಣಮಟ್ಟದ ಸೇವೆಗಳಿಗೆ ಹಿಂದೆ ಭೇಟಿ ಕೊಡಿ. ಸ್ಟೂಡೆಂಟ್ ಜೆರಾಕ್ಸ್ ಅಂಡ್ ಸ್ಟೇಷನರೀಸ್, ಬೇಗಾನೆ ರಾಮಯ್ಯ ವೃತ್ತ, ಕುರುಬಗೆರೆ ಸರ್ಕಲ್, ಭಾರತಿ ಬೀದಿ, ಶೃಂಗೇರಿ. ಮೊಬೈಲ್ ನಂಬರ್ 9480040348, 8618564398. ವೇದ ಹಾಗೂ ಶಾಸ್ತ್ರಗಳಲ್ಲಿ ತಳಸ್ಪರ್ಶಿ ಪಾಂಡಿತ್ಯವನ್ನ ಹೊಂದಿರುವ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರು ಮೀಮಾಂಸಾ, ತರ್ಕ ಮುಂತಾದಂತಹ ಶಾಸ್ತ್ರಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನ ಹೊಂದಿರ್ತಾರೆ. ಜನಗಳು ಅನೇಕ ಸಮಸ್ಯೆಗಳನ್ನ ಹೇಳಿಕೊಂಡು ಗುರುಗಳ ದರ್ಶನಕ್ಕೆ ಬರ್ತಾರೆ. ಅವರೆಲ್ಲರನ್ನೂ ಸಹ ಅತ್ಯಂತ ವಾತ್ಸಲ್ಯದಿಂದ, ಮಮತೆಯಿಂದ ಜಗದ್ಗುರುಗಳು ಅನುಗ್ರಹವನ್ನ ಮಾಡಿ ಅವರ ಕಷ್ಟಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನ ನೀಡ್ತಾ ಬಂದಿದ್ದಾರೆ. ಲೋಕದ ಹಿತಕ್ಕಾಗಿ ಹಾಗೂ ಶಾಂತಿಗಾಗಿ ಪ್ರತಿದಿನವೂ ಸಹ ಶ್ರೀ ಚಂದ್ರಮೌಳೀಶ್ವರನ ಪೂಜೆಯನ್ನು ಮಾಡುವಂತಹ ಸನ್ನಿಧಾನಗಳವರು ಬಹು ಭಾಷೆಯಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಸಂಸ್ಕೃತ ಆಯಾಯ ಪ್ರಾಂತಕ್ಕೆ ಅನುಗುಣವಾಗಿ ಅನುಗ್ರಹ ಭಾಷಣವನ್ನ ಮಾಡುತ್ತಾ ಧರ್ಮದ ಬಗ್ಗೆ ಜನರೆಲ್ಲರಿಗೂ ಸಹ ತಿಳಿ ಹೇಳ್ತಾ ಇದ್ದಾರೆ. ನಾಡಿನ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ವಿಶೇಷ ಕೊಡುಗೆಯನ್ನ ನೀಡಿರುವಂತಹ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಒಂದು ದರ್ಶನವೇ ನಮ್ಮ ಎಲ್ಲ ಪಾಪಗಳನ್ನ ಪರಿಹರಿಸಿ ಸಕಲ ಶ್ರೇಯಸ್ಸನ್ನ ಕರುಣಿಸುವಂಥದ್ದು. ಸಾಕ್ಷಾತ್ ಶಾರದೆ ಎಂದೆನಿಸಿಕೊಂಡಿರುವಂತಹ ನಮ್ಮೆಲ್ಲರ ಪಾಲಿಗೆ ಪರಮೇಶ್ವರ ಸ್ವರೂಪಿಗಳಾದಂತಹ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ವರ್ಧಂತಿ ಮಹೋತ್ಸವ ಶ್ರಾವಣ ಶುದ್ಧ ಪಂಚಮಿ ಅಂದರೆ ನಾಳೆಯೇ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗ್ತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದ ಆಹ್ನಿಕ ದರ್ಶನ ಅಂದರೆ ವರ್ಷದಲ್ಲಿ ಒಮ್ಮೆ ಮಾತ್ರ ನೋಡಲು ಸಿಗುವಂತಹ ಅವರ ಅನುಷ್ಠಾನ ಆಹ್ನಿಕ ದರ್ಶನ ನಾವೆಲ್ಲರೂ ಸಹ ಕಣ್ತುಂಬಿಕೊಳ್ಳೋಣ. ಆ ಮಹಾಮಹಿಮರ ದರ್ಶನವನ್ನ ಮಾಡಿ ಧನ್ಯರಾಗೋಣ. ಅವರ ಪಾದಕಮಲಗಳಿಗೆ ತಲೆಬಾಗಿ ನಮಿಸೋಣ, ಅವರಿಗೆ ಶರಣಾಗತರಾಗೋಣ. ಜಗದ್ಗುರುಗಳ ವರ್ಧಂತಿ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆ 7 ಗಂಟೆಯಿಂದ ಆಹ್ನಿಕ ದರ್ಶನ ಇರುತ್ತೆ. 10 ಗಂಟೆಗೆ ಸರಿಯಾಗಿ ಪರಮ ಪೂಜ್ಯ ಗುರುಗಳ ಅನುಗ್ರಹ ಸಂದೇಶ, ಹಾಗೆ 11 ಗಂಟೆಗೆ ಸರಿಯಾಗಿ ಮಹಾರುದ್ರ ಯಾಗ ಏನಾಗ್ತಾ ಇದೆ ಅದರ ಪೂರ್ಣಾಹುತಿ ಇರುತ್ತೆ. ಹಾಗೆ
12 ಗಂಟೆಗೆ ಸರಿಯಾಗಿ ವಿಶೇಷವಾಗಿ ಶ್ರಾವಣ ಮಾಸದ ಶ್ರಾವಣ ಸೋಮವಾರ ಪೂಜೆ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪರಮ ಪೂಜ್ಯ ಜಗದ್ಗುರುಗಳ ಹಾಗೂ ಶಾರದಾ ಚಂದ್ರಮೌಳೀಶ್ವರರ ಪರಮಾನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ.